ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಇವತ್ತು 2ನೇ ಶುಕ್ರವಾರದ್ದು ಶುಕ್ರ ಗೌರಿ ಪೂಜೆ ಇರುತ್ತೆ. ಅದಕ್ಕೆ 4:15ಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಇಲ್ಲಿ ಪ್ರಸಾದಕ್ಕಂತ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಕ್ಯಾರೆಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಆಮೇಲೆ ಅದನ್ನ ಕುಕ್ಕರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು 3 ವಿಷಲ್ ಬಾರಿಸ್ಕೊಂಡ್ರೆ ಸಾಕು. 3 ವಿಷಲಲ್ಲಿ ಚೆನ್ನಾಗಿ ಬೆಂದಿರುತ್ತೆ. ನಂತರ ಅದಕ್ಕೆ 2 ಏಲಕ್ಕಿ, ಆಮೇಲೆ 2 ಲವಂಗ ತಗೊಂಡಿದ್ದೆ. ಒಂದು ಮಿಕ್ಸರ್ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ಬೆಂದಿರೋ ಕ್ಯಾರೆಟು, ಇದು ಏಲಕ್ಕಿ, ಲವಂಗ ಮತ್ತು 1 ಲೋಟ ಹಾಲು, ಆಮೇಲೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಶುಗರು ಹಾಕಿಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಕ್ಯಾರೆಟ್ ಬೇಯಿಸ್ಕೊಂಬಿಟ್ರೆ 1-2 ನಿಮಿಷದ ಕೆಲಸ ಇದು. ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಪಾಯಸ. ಒಂಥರ ಐಸ್ ಕ್ರೀಮ್ ತಿಂದಂಗೆ ಅನಿಸುತ್ತೆ. ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೆ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಮಾಡಿ ನೋಡಿ, ಚೆನ್ನಾಗಿ ಅನಿಸುತ್ತೆ. ಮಕ್ಕಳಿಗೂ ಮಾಡಿಕೊಡಿ, ನೀವು ತಿನ್ನಿ. ಹಸಿಯಾಗಿ ಯಾರ ಮಕ್ಕಳು ಕ್ಯಾರೆಟ್ ತಿನ್ನಲ್ವೋ ಈ ಥರ ಮಾಡಿಕೊಡಿ. ಅವ್ರಿಗೆ ಕ್ಯಾರೆಟು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಮಾಡಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಬೆಳಿಗ್ಗೆ ಮಕ್ಕಳಿಗೆ ಬರೀ ಹಾಲು ಕೊಡೋ ಬದಲು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಆಮೇಲೆ ಇದು ನಾನು ಪ್ರಸಾದಕ್ಕೆ ಅಂತ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಕ್ಯಾರೆಟ್ ಪಾಯಸ. ಇದು ನನ್ನ ಮಗನಿಗಂತೂ ತುಂಬ ಇಷ್ಟ. ಇದು ನಮ್ಮ ಮನೆ ಪಕ್ಕದವರು ಹೇಳಿಕೊಟ್ಟ ರೆಸಿಪಿ ಇದು. ಬೆಳಗಿನ ಗಡಿಬಿಡಿಯಲ್ಲಿ ಪ್ರಸಾದಕ್ಕೆ ಏನು ಮಾಡಬೇಕು ಅಂತ ತೋಚದೇ ಇದ್ದಾಗ ಇದನ್ನ ಮಾಡಿ 1-2 ನಿಮಿಷದಲ್ಲಿ ಬೇಗ ರೆಡಿ ಆಗುತ್ತೆ. ಇಲ್ಲಿ ಶ್ರಾವಣದ 2ನೇ ಶುಕ್ರವಾರದ ಪೂಜೆ ಮಾಡಿದ್ದೀನಿ. ಈ ರೀತಿಯಾಗಿ ನಾನು ಶುಕ್ರ ಗೌರಿ ಪೂಜೆಯನ್ನು ಮಾಡಿದ್ದೆ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ, ನಾನು ನನ್ನ ಫ್ರೆಂಡ್ ಸೇರಿ. ಇದು ದೇವಸ್ಥಾನದಲ್ಲಿರೋ ದೇವಿಗೆ ಮಾಡಿರೋ ಅಲಂಕಾರ. ಹಾಗೆ ಮನೆ ಹತ್ರನೂ ದೇವಿ ಮೆರವಣಿಗೆ ತಂದಿದ್ರು. ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಬಾಯ್ ಬಾಯ್.